ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನ ಹರಾಜು ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ? ಕಾನೂನು ಅದರ ಪರವಾಗಿ ಕೆಲಸ ಮಾಡಬಾರ್ದ? SIT ಕೆಲಸ ಮಾಡಬಾರ್ದ? ಅಂದ್ರೆ ಮಹಿಳೆಯರ ಮಾನ ಏನು? ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ರೇವಣ್ಣ ಅವ್ರಿಗೂ ಒಂದ್ ಕಾನೂನು ಇಲ್ಲಿಗೂ ಒಂದ್ ಕಾನೂನು ಅಂದ್ರೆ. ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ. ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಬಯಸ್ತಾ ಇದ್ದೀರಾ? ನಾವಲ್ಲ ಸ್ವಾಮಿ, ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ, ನೀವು ಕಂಪೇರ್ ಮಾಡಿರೋದು. ಶಾಸಕರೇ 10 ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಅದು ಜಾಸ್ತಿ ಇದು ಜಾಸ್ತಿ ಅಂತ ನಾನು ಹೇಳಕ್ ಕೊಟ್ಟಿಲ್ಲ. ನಾನು ಕುತ್ಕೊಳ್ರಿ ಹೇಳಿದ್ರಲ್ಲ ಮುತ್ಕೊಳ್ರಿ. ಮಾನ್ಯ ನಿಮಿಷ ಇವರೇ ಈಲ್ಡ್ ಆಗ್ಬೇಕ್ರಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಲ್ರಿ ಅವ್ರು ಮಾತ್ರ ಪ್ರಕರಣ ಕಡಿಮೆ ದೊಡ್ಡದು ತೋರಿಸ್ತಾರೆ. ಶ್ರೀರಾಮಚಂದ್ರರು ಶ್ರೀರಾಮಚಂದ್ರರು 2 ನಿಮಿಷ ಕುತ್ಕೊಂಡು ಸ್ವಲ್ಪ ಇರ್ರಿ ಆಯ್ತು. ಅಲ್ಲ, ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲ, ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆಯ್ತು ಅಧ್ಯಕ್ಷರೇ, ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಮಾನ ವಾಪಸ್ ಇವರು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಕರ್ನಾಟಕ ಇವರು ಮಂತ್ರಿ ದಾರಿ ತಪ್ಪಿಸ್ಕೊಂಡು ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅಲ್ಲಲ್ಲ, ಈಗ ಸಭಾಧ್ಯಕ್ಷರೇ ಅಲ್ಲ, ಅವ್ರು ಮಾತಾಡ್ತಾ ಇದಾರೆ. ನೀವು ಸಮರ್ಥಿಸಲಿಕ್ಕೆ ಹೋಗ್ಬೇಡಿ. ಬಹಳ ಹಗರಣಗಳು ಮಾತಾಡ್ತೀನಿ. ಅಲ್ಲ, ನೀವು ನಾಯಕರು ಆಮೇಲೆ ಪ್ರಶ್ನೆ ಮಾಡೋ ಉತ್ತರ ಕೊಡ್ರಿ. SIT ಅವರು ತನಿಖೆ ಮಾಡಿ ಆರೋಪಿ ಬಂದ್ರೆ ಆಯ್ತಪ್ಪ. ಅವ್ರು ಮಾತಾಡಕತ್ತಾರೆ. ಅಲ್ಲ, ಅವ್ರು ಕೊಡ್ತಾ ಇಲ್ವಲ್ಲ ಯಾವ ಎದ್ದಿದ್ಕೊಂಡು ಅವ್ರು ಮಾತಾಡಕತ್ತ ಒಂದ್ ಸ್ವಲ್ಪ. ಅಲ್ಲ, ನೀವು ಕುತ್ಕೊಳ್ರಿ, ಅವ್ರು ಮಾತಾಡ 2 ನಿಮಿಷ ಕುತ್ಕೊಳ್ರಿ. ನೀವು ಕುತ್ಕೊಳ್ರಿ ಈಗ ನೀವು ಕುತ್ಕೊಳ್ಳಿ ಸರ್. ಈಗ ಬಹಳ ಅಲಜದಾಗ ಕಾಪಾಡಲೇರು. ಈಗ ನಾನು ಈಲ್ಡಾಗಿಲ್ಲ, ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ನನಗೆ ಮಾತಾಡಪ್ಪ ನೀನು. ಮಾನ್ಯ ನೀವು ಕುತ್ಕೊಳ್ರಿ, 2 ನಿಮಿಷ ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷೆ, ನನ್ನ ಹೆಸರನ್ನು ಹೇಳಿದ್ದಾರೆ. ಈಗ 12ರಷ್ಟು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು ಅಲ್ಲ 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 ಯಜಮಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು. ಪಾಪ ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳಕ್ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರ್ಸ್ಕತಾನೆ ಕಂಪ್ಲೇಂಟ್ ಅಂದ್ರೆ ಅವ್ನು DG ಆಗಕ್ ನಾಲಾಯಕೇನ್ರಿ? ಅನ್ಫಿಟ್ DG ಇಲ್ಲಿ ಯಾಕೆ ಕೊಡ್ತಾರೆ? ಅದು ಬೇರೆ ತನಿಖೆ ನಡೀತಾ ಇದೆ. ಅದು ಬೇರೆ ತನಿಖೆ ನಡೀತಾ ಇದೆ. ಅಲ್ಲ, ಅಲ್ಲೇ ಅದನ್ನ ಮಾತಾಡುವಂತ್ರಿ. ಬೇಡ.
ಸರ್ಕಾರ ಇದು ಅಲ್ಲಲ್ಲ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಕೆಲಸ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ಕುತ್ಕೊಳ್ರಿ, ಸಾಕಿ ಹೇಳಿದಿರಲ್ಲ, ಕುತ್ಕೊಳ್ರಿ, ಯಾರು ಬೇಡ. ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ, ನೀವು ಕುತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ. ರೇವಣ್ಣ ಅವರೇ, ನೀವು 2 ನಿಮಿಷ ಟೈಮ್ ಕೊಟ್ಟಿದ್ದೀರಿ, ಕೇಳಿದಿರಿ, ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಮಾನ್ಯ ಅಧ್ಯಕ್ಷ, ಈ ವಿಚಾರದಲ್ಲಿ ಸದಸ್ಯರು ಆರೋಪ ಇರ್ತಕ್ಕಂಥ ಪ್ರಕರಣದಲ್ಲಿ ಈಗ ಆಯ್ತು, 1 ನಿಮಿಷ ಆಯ್ತು, 1 ಸೆಕೆಂಡ್ ಇಲ್ಲ ಸರ್. ಡಿಸಿ ಬಗ್ಗೆ ಮಾಡ್ಕೊತೀರಾ? ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.